ಅದು ಮೊದಲನೇ ವಚನದು, ಮತ್ತೆ ಮೊದಲನೇ ಹಾಡೋದು. ಜಗತ್ತಿಗೆ ಏನು ಕಲಿಸ್ತಾರೋ ಅವ್ರದ್ದು ಕೇಳಿದ್ರೆ ಹ್ಯಾಂಗೆ ಬದುಕಬೇಕು ಅನ್ನೋದು ಮೊದಲು ಶುರು ಮಾಡ್ತಾರೆ. ಬಸವಣ್ಣ ಹೇಳ್ತಾನೆ, ನಾವು ನುಡಿದರೆ ಮುತ್ತಿನ ಹಾರದಂತ ತರಬೇಕು, ಮಾತಾಡ್ಲಿಕ್ಕೆ ಮೊದಲು ಕಲಿಯಿರಿ ತಿಳ್ಕೊಂಡು. ಅದನ್ನು ಇವರು ಹೇಳ್ತಾರೆ, ಮೂಕನಾಗಬೇಕು ಜಗದೊಳು ಜ್ವಾಕೆ ಆಗಿರಬೇಕು. ಜಗದೊಳು ಜ್ವಾಕೆ ಆಗಿರಬೇಕಾದ್ರೆ ಮೂಕ ಆಗಬೇಕು. ಶಿಷ್ಯ ಬಂದು ಕೇಳಿದ್ರೆ ಜಗದೊಳಗೆ ಹೆಂಗೆ ಬದುಕಬೇಕು ಮಡಿವಾಳೇಶ್ವರಿ ಮಡಿವಾಳ ಹೇಳ್ತಾರೆ ಅವರು, ಜಗದೊಳಗೆ ಬದುಕಬೇಕಾಗಿತ್ತು ಅಂತಂದರೆ ಜ್ವಾಕೆ ಆಗಿರೋದು. ಜೋಕೆ ಅದೊಂದು ಶಬ್ದ, ಜ್ವಾಕಿ ಜನಪದ ಶಬ್ದ ಇದು ಅಂತಾರೆ. ಮನೆ ಕಡೆ ಜ್ವಾಕಿ ಹೆಣ್ಮಗಳನ್ನ ಗಂಡನ ಮನೆ ಕಳಿಸ್ಬೇಕಾದ್ರೆ ಜ್ವಾಕಿ ಹುಡುಗರನ್ನ ಆಡುಗಳ ಕಾಯಕ್ಕೆ ಹೋಗ್ತಿದ್ರು. ಜ್ವಾಕಿ ಅಂದರೆ ಸುರಕ್ಷಿತ. ಈ ಜಗತ್ತಿನ ಸುರಕ್ಷಿತವಾಗಿ ಇರಬೇಕಾಗಿತ್ತಂದ್ರೆ ಹೆಂಗಿರ್ಬೇಕು ಹೇಳ್ತಾರೆ, ಮೂಕನಾಗಬೇಕು. ಒಂದನೇ ಪ್ರಥಮ ಸಾರನೇ ಇದೆ, ಇಡೀ ಸಾರ ಸರ್ವಸ್ವ ಕೂಡಿಕೊಂಡದ್ದು ಬದುಕಿನ ಸಾರ ಸರ್ವಸ್ವ. ಮೂಕನಾಗೋದು ಅಂದರೆ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿರುವ ಏನು ಶಕ್ತಿಗಳಿದಾವ ಆ ಶಕ್ತಿಗಳನ್ನು ತಕ್ಕಂತೆ ಬಳಸ್ಕೊಳ್ಳೋದಕ್ಕೆ ಮೂಕನಾಗೋದು ಅಂತಾರೆ. ಎಷ್ಟು ಇಂದ್ರಿಯಗಳದಾವ ಅಂದರೆ 15. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 4 ಅಂತಃಕರಣ. ಇವಾಗ 14ಕ್ಕೂ ಏನಂತಾರೆ, ನಮ್ಮಲ್ಲಿರುವ ನಮ್ಮ ಜೀವನ ಬದುಕಿನಲ್ಲಿ ಮಾಧ್ಯಮಗಳಿವೆ. ಇವೆಲ್ಲ ಮೂಕ ಆಗ್ಬೇಕಂತಾರೆ ಅವರು. ಮಾತಾಡೋದಷ್ಟೇ ಮೂಕ ಅಲ್ಲ, ಕಣ್ಣು ಮೂಕ ಆಗಬೇಕಂದ್ರೆ ಎಷ್ಟು ಬೇಕಷ್ಟೇ ನೋಡಬೇಕು. ಸೂರ್ಯೋದಯವನ್ನು ನೋಡಿದಾಗ ಏನು ಸಂತೋಷ ಪಡ್ತೀವಿ, ಹಂಗೆ ಆಕರ್ಷಕ ವಸ್ತುಗಳು ನೋಡಿದಾಗೂ ಅಷ್ಟು ಪವಿತ್ರ ಭಾವದಿಂದಿರಬೇಕು. ಕೇಳೋದರಲ್ಲಿ ಮೂಕನಾಗಬೇಕು. ಶಬ್ದಕ್ಕೆ ಮರಳಾಗಬೇಡ. ಶಬ್ದಕ್ಕೆ ಮರಳಾಗಿ ಏನಾಯ್ತು, ಹಾವು ಬಂದು ಬುಟ್ಟಬೇಕು. ಎಂಥದ್ದು ಹಾವು ಅಂದ್ರೆ, ಹಾವೆಂದರೆ ಹರನಡುಗಿದ. ಇಂಥ ಹಾವ ಎಲ್ಲಿ ಭೂಮಿಯಾಗ ಬಾಯಿ ಇಡ್ತದೆ ಅಲ್ಲಿ ತಂತಾನೆ ಗುದ್ದು ಬೀಳ್ತದೆ, ತೆಗಿಬೇಕಾಗಿಲ್ಲದು. ಅಂಥ ಹಾವು ಒಂದು ಹಾವುಗಾರನ ಬುಟ್ಟೆ ಬಿದ್ದು ನಾಗೋಬ ಅಂದ್ಕೊಂಡು ಬುಷ್ ಅಂತ ಹೇಳ್ತದೆ. ಇಲ್ಯಾಕೆ ಬಂದೆವು ಮಾರಾಯ ಅಂದ್ರೆ, ಶಬ್ದಕ್ಕೆ ಮರುಳಾಗಿ, ಪುಂಗಿನಾದ ಶಬ್ದಕ್ಕೆ ಮರಳಾಗಿ ಬಂದು ಬುಟ್ಟ್ಯಾಗಿ ಬಿದ್ದುಬಿಟ್ಟು. ಹಾಗೆ ನಾವು ಮರಳು ಹಾಕ್ತಾ ಇದ್ದೀವಿ. ಅವು ಮಾತಾಡ್ತಾಳೆ, ಆ ಶಬ್ದಕ್ಕೆ ಮರಳಾಗೋದಿಲ್ಲ. ತಂಗಿ ಮಾತಾಡ್ತಾಳೆ, ಆ ಶಬ್ದಕ್ಕೆ ಮರಳಾಗೋದಿಲ್ಲ. ಅತ್ತಿ ಮಾತಾಡ್ತಾಳೆ, ಆ ಶಬ್ದಕ್ಕೆ ಮರಳಾಗೋದಿಲ್ಲ. ಹೆಂಡತಿ ಮಾತಿಗೆ ಮರಳಾಗ್ತೀವಿ ರೀ, ಅರಳಿ ಬಿಡ್ತದೆ ಹೃದಯ. ಮಾಮ ಅವರ ಅಂದ್ಕೊಂಡು ಫುಲ್ ಅರಳಿ ಬಿಡ್ತದೆ. ಅವಳು ಏನು ಹೇಳಿದ ಮತ್ತು ವೇದ ವಾಕ್ಯ ಅನ್ಸಕ್ಕೆ ಶುರು ಮಾಡ್ತಾವೆ. ಯಾಕಂತ ಕೇಳಿದ್ರೆ ಶಬ್ದಕ್ಕೆ ಮರುಳಾಗಿ ಹೋಗಿಬಿಟ್ಟೆವನು. ಈ ಶಬ್ದಕ್ಕೆ ಮರುಳಾಗಿ ಏನೇನಾಗ್ತದೆ ಅಂತ ಕೇಳಿದ್ರೆ ಬಹಳ ಅನಾಹುತಗಳಾಗ್ತಾವೆ ಜಗತ್ತಿನೊಳಗೆ. ಶಬ್ದ ಅನ್ನೋದು ಒಬ್ಬ ವ್ಯಕ್ತಿನ ಜಕ್ಕೊಂಡು ಬಿಡ್ತದೆ. ಏನು ಕೌರವ ಪಾಂಡವರಲ್ಲಿ ದ್ರೋಣ, ಭೀಷ್ಮ, ಕೃಪಾಚಾರ್ಯವರೆಲ್ಲ ಎಲ್ಲಿ ಅದಾರ? ಯಾರಿಗೂ ನಾವು ದುಷ್ಟ ಅಂತ ಕರ್ತೀವಿ, ಆ ಗುಂಪಣಿಗೆ ಅದಾರ ಅವರು. ಏನು ಆಶ್ಚರ್ಯ ಅದು, ಹಿರಿಯರು ತಪಸ್ವಿಗಳಿಗೆ ದುಷ್ಟರ ಗುಂಪಣಿಗೆ ಇರ್ತಾರೆ. ದ್ರೌಪದಿ ಭಯಂಕರವಾದ ಅಪಮಾನವನ್ನು ಹೇಳಬಾರ್ದು ಕೇಳಬಾರ್ದು, ಅಷ್ಟು ಅಸಹ್ಯ. ಅದನ್ನ ನೋಡ್ಕೊಂಡು ಸುಮ್ಮ ಕೂತಾರೆ ನೋಡ್ರಿ. ಯಾಕ? ಅವರ ಅನ್ನದ ಲಂಜದಾಗ ಬಿದ್ದೀವಂತ. ಕೌರವ್ರು ತಿಳಿಸಕದ ಅನ್ನದ ರುಚಿಗೆ ಬಿದ್ದೀವಿ, ಮರಳಾಗೀವಿ. ಅವರು ದುರ್ಯೋಧನ ಏನು ಮಾಡ್ತಾನೆ ಅದಕ್ಕೆ ಸುಮ್ಮನೆ ತಲೆ ಹಾಕಬೇಕಾಗಿದ್ದು ನಾವು ಅಂತ ಕೇಳಿದ್ರು. ಅದು ನಾಲಿಗೆ ಮೂಕನಾಗಲಿಲ್ಲ, ಕಣ್ಣು ಮೂಕನಾಗಲಿಲ್ಲ, ಕಿವಿ ಮೂಕನಾಗಲಿಲ್ಲ, ಎಲ್ಲ ಮರಳಾಗಿ ಹೋಗಿದ್ದರಿಂದ ಹಿರಿಯರಾಗಿದ್ದವರು ಕೂಡ ಪತನಾಗಿ ಹೋಗಿಬಿಟ್ರು ಅಂತ. ಅದಕ್ಕಾಗಿ ಮೂಕನಾಗಬೇಕು. ಮನಸ್ಸು ಮೂಕ ಆಗಬೇಕು. ಮನಸ್ಸು ಏನು ಮಾಡ್ತದೆ, ದಂಗಲ್ ಹಾಕ್ತದೆ ಭಾರಿ. ಇಂದ್ರಿಯಗಳು ಬಂದ್ ಮಾಡಿದ್ರೆ ಸಹಿತ ಒಳಗೆ ದಂಗಲ್ ಹಾಕ್ತಾ ಇರ್ತದೆ. ಮನಸ್ಸಿನಿಂದ ಭಯಂಕರ ಪವರ್ಫುಲ್ ಶಕ್ತಿ ಇರುವ ವಸ್ತು ಅಂದರೆ ಮನಸ್ಸು. ಮನ ಏವ ಕಾರಣಂ ಬಂಧ ಮೋಕ್ಷಯೋ, ಅದೇ ಎಲ್ಲಕ್ಕೂ ಕಾರಣ, ಮೋಕ್ಷಕ್ಕೂ ಬಂಧನಕ್ಕೂ ಕಾರಣ. ಇಂಥ ಮನಸ್ಸೊಳಗೆ ದಂಗಲ್ ಹಾಕ್ತಾ ಇರ್ತದೆ. ಮನಸ್ಸು ಮೂಕ ಆಗಬೇಕು. ಮೊದಲ ಮನಸ್ಸು ಮೂಕ ಆಯಿತು ಅಂದರೆ ನೀವು ಸಂಸಾರದ ಸಿಕ್ಕೊಂಡು ಬೆಳಂಗಿಲ್ಲ. ಮನಸ್ಸು ಮೂಕ ಆಗಲಾರ್ದಕ್ಕೆ ನಾವೇನು ಮಾಡಿದೆವು, ಅದು ಎಳ್ಸಕ್ಕದ್ದು ಹೊರಗಡೆ. ಅದು ಏನು
ಮನಸ್ಸ ಬುದ್ಧಿಮುಖ ಆಗಲಿಲ್ಲ. ಆ ಬುದ್ಧಿಯನ್ನು ಬಳಸ್ಕೊಂಡು ನಾವೆಲ್ಲ ಪ್ರಪಂಚ ಮಾಡ್ತಾಯಿದ್ದೇವೆ. ಹೆಂಗೆ? ಎಲ್ಲರೂ ಅವ್ಯವಹಾರವೇ. ವ್ಯಾಪಾರ ಅವ್ಯವಹಾರ, ನೌಕರಿ ಮಾಡೋದು ಅವ್ಯವಹಾರ, ಇಂಜಿನಿಯರಿಂಗ್ ಅವ್ಯವಹಾರ, ಸರಳ ಅನ್ನೋದೇ ಇಲ್ಲ. ಈ ಬುದ್ಧಿ ಏನಾಗ್ಬಿಡ್ತು, ತನ್ನ ಸುಬುದ್ಧಿಯನ್ನು ಬಿಟ್ಟು ದುರ್ಬುದ್ಧಿಯನ್ನು ಬಳಸಲಿಕ್ಕೆ ಶುರು ಮಾಡ್ತು. ಆದ್ದರಿಂದ ಬುದ್ಧಿ ಮೂಕ ಆಗಲಿಲ್ಲ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ ಮುಗಿದು ಈ ಅಹಂಕಾರ ಇಷ್ಟೆಲ್ಲ ಮಾಡಲಿಕ್ಕೆ ಹೆಚ್ಚದ. ಶರಣರು ಹೇಳ್ತಾರೆ ಒಂದೇ ಮಾತು, ನೀವು ಮುಕ್ತರಾಗಬೇಕಂತ ಮಾಡಿದರೆ, ಸಮಾಧಾನಿ ಆಗಬೇಕಂತ ಮಾಡಿದರೆ, ಜಗತ್ತಿನ ನಿರ್ಲಿಪ್ತ ಆಗಬೇಕಂತ ಮಾಡಿದರೆ ಅಹಂಕಾರವನ್ನು ಬಿಟ್ಟುಬಿಟ್ರಿ. ಅಹಂಕಾರ ಮನವ ನಿಂಬಗುಂಡಲ್ಲಿ ಲಿಂಗ ತಾನೆಲ್ಲಿ ಬಪ್ಪುದು. ಅಹಂಕಾರ ಮನುಷ್ಯ ತುಂಬ ತುಂಬಿಕೊಂಡು ದೊಡ್ಡ ಕರಿವಿ ಶಬ್ದ ಸ್ವಲ್ಪ ಫರಕಾದ ಜಾಗ ಸ್ವಲ್ಪ ಹಿಂಗೆ ಹಾಕಂತೀವಿ ತಿಳ್ಕೊಂಡು. ಈ ರೀತಿಯಾಗಿ ಅಹಂಕಾರ ಎಷ್ಟು ತುಂಬಿ ತುಳಿದು ನಮ್ಮ ಹತ್ರ. ಈ ಅಹಂಕಾರ ಅಂತಕ್ಕಂಥದ್ದು ಯಾವಾಗ ನಿರಹಂಕಾರ ಆಗಬೇಕು, ಅಹಂಕಾರ ನಿರಹಂಕಾರ ಆಗಬೇಕು. ಏನು ಬೇಕಂದ್ರೆ ಪರಮಾತ್ಮನ ಜ್ಞಾನ ಆಗಬೇಕು. ಪರಮಾತ್ಮ ಅಸ್ತಿತ್ವ ಜ್ಞಾನ ಆಯ್ತಂದ್ರೆ ಅಹಂಕಾರ ಸತ್ತದ್ದು. ದೇವರಿದ್ದಾನೆ, ನಿಂದೇನದಿಲ್ಲ ಅಹಂಕಾರ ಪಡಲಿಕ್ಕೆ, ಎಲ್ಲ ಅವನೇ ಮಾಡ್ತಾನೆ, ನಿಂದೇನದಿಲ್ಲ ಮಾಡುವುದು. ದೇವರ ಸರ್ವಕರ್ತಿತ್ವ, ಸರ್ವ ನಿಯಾಮಕತ್ವ, ಸರ್ವಸ್ವ, ಸರ್ವಶಕ್ತಿಗಳು ಎಲ್ಲ ನಮಗೆ ಮನಸ್ಸಲ್ಲಿ ಇಂಬುಗೊಂಡು ಅಂದ್ರೆ ಅಹಂಕಾರ ಕುಳಿತದಲ್ಲಿ ನಿರಹಂಕಾರ. ಬಸವಣ್ಣ ನೋಡ್ರಿ ಎಷ್ಟು ನಿರಹಂಕಾರ ಇದ್ದಾನೆ ಬಸವಣ್ಣ. ಹಬ್ಬ ಬಸವಣ್ಣಂಥ ನಿರಹಂಕಾರಿ ಮಹಾತ್ಮನನ್ನು ಜಗತ್ತೇ ಕಾಣುವುದು ಅತೀ ದುರ್ಲಭ. ಅಷ್ಟೈಶ್ವರ್ಯ ಸಂಪನ್ನ ಬಸವಣ್ಣ. ಎಲ್ಲ ಐಶ್ವರ್ಯದ ನೋಡ್ರಿ. ಕುಲದಲ್ಲಿ ಬ್ರಾಹ್ಮಣ, ರೂಪದಲ್ಲಿ ಸುರಸುಂದರ, ತರುಣ, ಮುಖ್ಯಮಂತ್ರಿ, ಎಲ್ಲ ಸಂಪತ್ತಿಗೆ ಒಡೆಯ, ತಪಸ್ವಿ, ಏನು ಬೇಕು ನೀವೇನು ಹುಡುಕಾಡ್ತೀರಿ ಹೇಳಿ, ಎಲ್ಲದರಲ್ಲಿ ಎತ್ತಿದ ಕೈ. ಹೆಂಗಿದ್ರು ಬಸವಣ್ಣ ಹೇಳ್ತಾನೆ, ನೀವೇನಿದ್ದೀರಿ ಅಂತ ಕೇಳಿದ್ರೆ ಎನ್ನೊಳಗೇನೂ ಹುರುಳಿಲ್ಲ. ಮಾವಿನ ಗಿಡದೊಳಗೊಂದು ಎಕ್ಕಿಕಾಯಿ ಕಾಣಿರಿ, ನಾನೊಬ್ಬ ಡಿಂಡಡಿಗನು, ಎನ್ನೊಳಗೇನು ಶುದ್ಧವಿಲ್ಲ. ಎಷ್ಟು ನಿರಹಂಕಾರ ಶೂನ್ಯತ್ವದ ಪರಮಾವಧಿಯ ಮಾತುಗಳನ್ನು ಮಾಡ್ತಾ ಇದ್ದಾರೆ ನೋಡ್ರಿ. ಅಹಂಕಾರ ಎಲ್ಲಿ ಮಿಸುಕ್ತಾ ಇಲ್ಲ ಬಸವಣ್ಣಲ್ಲಿ. ಬಸವಣ್ಣನ ದೊಡ್ಡಸ್ತಿಗೆ ಎಲ್ಲಿದೆ ಅಂತ ಕೇಳಿದ್ರೆ ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋದಾದ್ರೆ ಇದೇ ಬಸವಣ್ಣನ ದೊಡ್ಡಸ್ತಿಗೆ ಮಹಾವಾಕ್ಯ. ಇದನ್ನು ಈ ಮಾತನ್ನು ನನ್ನಡಿಸಿಕೊಳ್ಳಿಕ್ಕೆ ಯಾರ ಕಡೆಯೂ ಸಾಧ್ಯ ಆಗಿಲ್ಲ. ಅದಕ್ಕೆ ಜಗತ್ತಿಗೆ ಜಾಕಿಯಾಗಿರಬೇಕು, ಮೂಕನಾಗಬೇಕು, ಎಲ್ಲದರಿಂದ ಮೂಕನ. ಅದಕ್ಕೆ ಮೂಕ ಆಗಿರಬೇಕು. ಜಗದಳು ಜ್ವಾಕಿಗಿರು, ಜಗತ್ತು ಆಕರ್ಷಿಸ್ತದ. ಒಂದು ಕೋಳಿ ಮರಿಯನ್ನು ಬಿಟ್ಟುಬಿಟ್ರೆ ಹಂಗೆ ಹದ್ದ ಬೆಕ್ಕ ಪಕ್ಕ ಜಪ್ಪಿಟ್ಕೊತಾವಲ್ಲ, ಹಂಗೆ ಜಪ್ಪಿಟ್ಟವ ನಮ್ಮನ್ನು ಬಡಿಲಿಕ್ಕೆ ಜಗತ್ತು ಆಕರ್ಷಿಸ್ತಾ ಇದೆ. ಕಂಡತರ ರೂಪ ದುಗ್ತ ತಿಂಡಿರ್ತದೆ ಮುಂದೆ. ಸ್ವಲ್ಪ ಹೊಟ್ಬಿಟ್ಟು ಬರ್ರಿ ಸಾವುಕಾರ ನಮಸ್ಕಾರ ರೀ ಅಂತ ಚಾದಾಗಲಿ ಒಂದು ಯಾವನ ವರ್ಣ, ಅಯ್ಯೋ ಸಾವುಕಾರ ಅಂದು ನಡಿ ಚಾ ಕೊಡ್ಲಿಕ್ಕೆ ಹೋಗೋಣ. ನಮ್ಮನ್ನು ಹೊಗಳಲಿಕ್ಕೆ ತಯಾರ, ನಮ್ಮನ್ನು ಆಕರ್ಷಣ ಮಾಡಲಿಕ್ಕೆ ತಯಾರ. ಇಂಥ ಆಕರ್ಷಕವಾದ ಜಗತ್ತಿನಲ್ಲಿ ಜ್ವಾಕಿಯಾಗಿರಬೇಕಾಯ್ತಂದ್ರೆ ಹೆಂಗಿರಬೇಕು? ಮೂಕನಾಗಬೇಕು. ಜಗದಳು ಜ್ವಾಕಿ ಆಗಿರಬೇಕು. ಬರೇ ಮಾತಾಡ್ತೇವೆ, ಬಾಯದ ಮಾತಾಡ. ಪರಮಾತ್ಮ ಎಷ್ಟು ಶಕ್ತಿ ಕೊಟ್ಟ ನೋಡ್ರಿ. ಕೇಳಾರ್ದೆ ಮಾನವ ಶರೀರ ಕೊಟ್ಟ. ನಾವು ಅರ್ಜಿ ಹಾಕಿಲ್ಲ, ಮಾತಿನ ಶಕ್ತಿ ಕೊಟ್ಟ. ಕಣ್ಣು ಕೊಟ್ಟ, ಕಿವಿ, ಮೂಗ, ನಾಲಿಗೆ, ಚರ್ಮ ಎಲ್ಲ ಅವಯವಗಳನ್ನು ಕೊಟ್ಟನಲ್ಲ ಪರಮಾತ್ಮನ ಕರುಣ. ಇವನು ಹೆಂಗೆ ಬಳಸ್ಬೇಕು? ಬಹಳ ಜ್ವಾಕಿಯಿಂದ. ಮಾತಿನ ಶಕ್ತಿ ಅಂದರೆ ಬಹಳ ಅದ್ಭುತ ಶಕ್ತಿ ಅದು. ಈ ಮಾತಿನ ಶಕ್ತಿಯನ್ನು ಹೆಂಗೆ ಬಳಸ್ಬೇಕು? ಮೂಕಾಗಿ ಸುಮ್ಮಿರಿ. ಹೇಳೋದ್ರಲ್ಲಿ ಏನಿಲ್ಲ. ಕಸ ಹೊಡಿಯೋ ತಮ್ಮ ಎದ್ದು ಅಂತ ಹೇಳೋ ಬದಲಾಗಿ ನೀವು ಕಸಬರಿ ತೊಗೊಂಡ್ರೆ ತಾನೇ ಬರ್ತಾನೆ ಹಿಂದಿಂದ ಅಂದಾಗ ಮೂಕನಾಗಬೇಕಂದ್ರೇನು? ಕ್ರಿಯಾತ್ಮಕವಾಗಿ ಬಿದ್ದು ಬಿಡ್ರಿ, ತಾನೇ ಎಲ್ಲರೂ ತಡೆಬಿಡ್ತಾರೆ. ಈ ರೀತಿಯಲ್ಲಿ ನಾವು ಕ್ರಿಯಾತ್ಮಕವಾಗಬೇಕೇ ವಿನ ಮಾತಾಡಿ 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 ಏನು ಮಾಡ್ಬೋದ? ಮೌನಿಯಾಗಿರ್ಬೇಕು. ನಾವು ಮಾತನಾಡೋದಾನೆ ಮಾತನಾಡೋದು ನಮಗೆ ಬರುವುದಿಲ್ಲ. ಅದಕ್ಕೆ ಕೆಳಗಿನ ಸಾಲೆ ಹೇಳ್ತಾರೆ, ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು, ಮಾತು ಬಲ್ಲವ ಜ್ಞಾನಿಯ ಕೂಡ ಕೋತಿಯಂಗಮೆನ್ನ ಹತ್ತಿರಬೇಕು, ಜಾಕಿಯಾಗಿರಬೇಕು. ಎಷ್ಟು ಚಂದ, ಅದ್ಭುತ, ಎಷ್ಟು ಪರಿಣಾಮಕಾರಿ ಶಬ್ದಗಳು, ಎಷ್ಟು ಅದ್ಭುತ ಪ್ರಯೋಗ ಅವರು.
ಮಾತು ಕಲಿಬೇಕು, ಮಾತಾಡಲಿಕ್ಕೆ ಕಲೀರಿ. ಮಾತಾಡೋಕೆ ಬರಲ್ಲ ನಿಮಗೆ, ಬಾಯಾದಲ್ಲಿ ಸುಮ್ಮ ಓದೋದೇನು ಅನ್ಬೇಕು. ಯಾರು ಕೇಳಿದ್ರೆ ಏನು ಮಾತಾಡ್ತಾರೆ, ಎಷ್ಟು ಸುಂದರ ಮಾತನಾಡ್ತಾರೆ, ಬಾಬಾ ಬಾಬಾ ಎಷ್ಟು ಸುಂದರ ಮಾತು, ಹೊಟ್ಟೆನ ಹಳ್ಳಗತ್ತ ಅವ್ರು ಮಾತು ಕೇಳಿದ್ರೆ ಅನ್ಬೇಕು, ಏನಪ್ಪ ಇವು ಮಾತಾಡ್ತಾರೆ, ಹೊಟ್ಟೆ ಬಗ್ಗ ತಂದೋಡು, ಏನು ಮಾಡಿ ಏನು ಬಿಟ್ಟು ಅನಿಸ್ತದೆ ಇವನಿಗೆ ಅನ್ನಬಾರ್ದು. ರಸಿಕನಾಡಿದ ಮಾತು ಶಶಿ ವಿದೇಶಿ ಬಂದೆ, ರಸಿಕನಲ್ಲದವನ ಬರಿ ಮಾತು ಕಿವಿಯೋಳು ಕೂರು ದಶೀತಿ ವಿದಂತೆ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ. ಮಾತನಾಡೋ ಪರಿಯನ್ನು ನಮ್ಮ ಕಳಿಸ್ತಾರೆ, ಹ್ಯಾಂಗೆ ಮಾತಾಡಿ ನಪ್ಪಗೆ ಮಾತಾಡ್ರಿ. ಊಟಕ್ಕೆ ಕರಿಬೇಕೇ ಅದು ಮನೆಗೆ, ತಮ್ಮ ನಿಮ್ಮ ಅಪ್ಪಗೆ ಕರಿ, ಕೂಳು ಕತ್ತರಿಸೋಗಳನ್ನ ಕರಿ ಅನ್ನೋದೇನು, ಅದೇ ತಮ್ಮ ನಿಮ್ಮ ಅಪ್ಪರು ಕರಿಯಪ್ಪ, ಪ್ರಸಾದ ಸ್ವೀಕಾರ ಮಾಡಲಿ ಹೋಗಲಿ ಅನ್ನೋದು ಎಷ್ಟು ಪರ್ಯ. ಅದು ಕಠೋರ ಆದಾಯ, ಇದು ಬಿರ್ಸೋದು. ಹಾಗೆ ಬಿರುಸು ಮಾತುಗಳನ್ನು ಆಡಿ ಆಡಿ ಅನೇಕ ಹೃದಯವನ್ನು ಛೇದಿಸಿಬಿಟ್ಟು ಇವತ್ತು ನಾವು ಮಹಾಭಾರತ ಆಗ್ಯದ. ಮಹಾಭಾರತ ದೃಷ್ಟಾಂತ ತೆಗೆದುಕೊಳ್ರಿ. ಪಾಂಡವರು ರಾಜಸೂಯಾಗ ಮಾಡಿದಾಗ ಕೌರವರೆಲ್ಲ ಇವ್ರ ಮನೆಗೆ ಬಂದರು. ಪಾಂಡವರ ಮನೆಗೆ ಬರ್ತಾ ಇರುವಾಗ ಚಿತ್ರ ವಿಚಿತ್ರವಾದ ಧರ್ಮರಾಜನ ಪಾಠಶಾಲೆ ಮನೆಯಲ್ಲಿ ನೀರು ಕಂಡಂಗಾಯ್ತು. ದುರ್ಯೋಧನ ಲುಂಗಿ ಎತ್ಕೊಂಡು ಹಿಂಗೆ ಬರ್ತಿದ್ದ, ಸಾಪನ್ನೆಲ್ದಾಗೆ ಸಾಪನ್ನೆಲ್ಲ ಅಲ್ಲೇ ಇದ್ದಿದ್ದಿಲ್ಲ. ಇಲ್ಲಿ ಸಾಪದ ನೀರಿಲ್ಲತ್ವಾದ್ರೆ ಅಲ್ಲಿ ಕತ್ತರಿಸ್ಕೊಂಡು ಬಿದ್ದುಬಿಟ್ಟು ನೀರು. ಇದನ್ನು ಮ್ಯಾಲೆ ನಿಂತು ನೋಡಿ ದ್ರೌಪದಿ ಸುಮ್ಮನೆ ನೋಡಬೇಕಿಲ್ಲ. ಹಾಂ, ದ್ರೌಪದಿ ಸಣ್ಣವಳ, ಅಗ್ನಿಪುತ್ರಿ, ಬೆಂಕಿಯೊಳಗಿಂದ ಹುಟ್ಟಿ ಬಂದಕ್ಕಿ, ಸರ್ವ ವಿದ್ಯಾ ವಿಶಾರದೆ, ಜ್ಞಾನಿ. ಇಂಥ ಹೆಣ್ಮಗಳು ದುರ್ಯೋಧನ ಬಿದ್ದು ಕೊಳ್ಳೆ ನಕ್ಕು ಬಿಟ್ಟಳು. ಏನು ಅವಶ್ಯ ಇತ್ತು? ಮತ್ತು ಅಟ್ಟಕ್ಕೆ ಬಿಡಲಿಲ್ಲ. ಅಂದಸ್ಯ ಪುತ್ರ ಅಂದಾತ ಅವ್ರ ಅಪ್ಪನೂ ಹೇಳ್ಕೊಂಡ್ಬಿಟ್ಲು ಅದ್ರೊಳಗೆ. ನಿಮ್ಮ ಅಪ್ಪನ ಕೊಡ್ಡ, ನೀನು ಕೊಡ್ಡ ಅಂತ ಎಷ್ಟು ಬೆಂಕಿ ಹಾಕ್ತಿಬೇಡ ಅವನಿಗೆ. ಏನ್ರಿ, ಅದಕ್ಕಾಗಿ ಮಾತನಾಡುವಲ್ಲಿ ದ್ರೌಪದಿ ಸುಮ್ಮನೆ ಯಾರೇ ಬೀಳ್ತಾರಲ್ಲ, ಬಸವಣ್ಣ ಹೇಳ್ತಾನ, ಅನ್ಯರಿಗೆ ಅಸಹ್ಯ ಪಡಬೇಡ, ಇನ್ನೊಬ್ಬರನ್ನ ಅಸಹ್ಯ ಮಾಡಬೇಡ. ಕುಂಟ ಇದ್ದರೆ ಕುಂಟ ಅಂದ್ರೆ ಪೆಟ್ಟತ್ತದ, ಕುರುಡನೇ ಅದನ್ನು ಕರೆ ಕುರುಡ ಅಂದ್ರೆ ಪೆಟ್ಟತ್ತದ. ಬಡವ ಇದ್ದವ್ರಿಗೆ ದರಿದ್ರ ಅನ್ನಲಿ ಪೆಟ್ಟತ್ತೆ, ಇದ್ದಕ್ಕಿದ್ದಂಗೆ ಮಾತಾಡೋದು ಪೆಟ್ಟತ್ತೆ ಅಂದಾಗ. ಯಾರೇ ಬಿದ್ದಾಗ ಆ ಕಡೆ ನೋಡಬಾರ್ದು, ಆ ಕಡೆ ನೋಡಿದ್ರು ನಗಬಾರ್ದು. ಅದೇ ಗಣಪತಿ ಕತ್ತರಿಸ್ಕೊಂಡು ಬಿದ್ದತ್ತ ಹೊಟ್ಟೆ ಹೊಡಿತ ಕಡುಬು ಚಲ್ದು ಹೇಳ್ತಾರಲ್ಲ ಕತ್ತಿ. ಈ ರೀತಿಯಾಗಿ ಇನ್ನೊಬ್ಬರಿಗೆ ಅಸಹ್ಯ ಮಾಡೋದು. ದುರ್ಯೋಧನಂದ್ರೂ ಮೊದಲೇ ಛಲದಂಕ ಮಲ್ಲ, ಭಾರೀ ಛಲದಂಕ ಮಲ್ಲ. ಅಂಥ ಛಲದಂಕ ಮಲ್ಲಿಗೆ ಕುರುಡನ ಮಗ ಕುಡ್ಡ, ನಿಮ್ಮ ಅಪ್ಪನು ಕುಡ್ಡ, ಕಣ್ಣಿಲ್ಲದಕ್ಕೆ ಕಣ್ಣಿದ್ರೂ ನೀ ಕುಡ್ಡ ಅಂತೇಳಿ ಚಪ್ಪಾಳೆ ಹೊಡೆದು ಗೆಳೆಯತ್ತ ಒಂದು ನಕ್ಕಾಗ ಬೆಂಕಿ ಹತ್ತಿಬಿಡ್ತದೆ. ದುರ್ಯೋಧನ ಅಂತರಂಗದಲ್ಲಿ ಬೆಂಕಿ ಹತ್ತಿಬಿಡ್ದು ಬಗ್ಗ ತಿಳ್ಕೊಂಡು ಹೋಗಲಿ ಬಿಡು ಅಂತ ಅಲ್ಲಿಲ್ಲ ಅವ. ಏನಿಲ್ಲ ತಪ್ಪದ, ದ್ರೌಪದಿದೇ ತಪ್ಪಿದೆ. ಇಲ್ಲಿ ಏನು ಅವಶ್ಯಕತೆ ಐತಿಲ್ಲ ಗೊತ್ತು. ಸುಮ್ಮನೆ ನೋಡಿದ್ರೆ ಸೈತು ತರ್ಕೊತಿರಾಗ ಬರ್ತದೆ. ಮನ್ಯಾಗ ಮಾವ ಬಿದ್ದ ಸೊಸೆ ಇರ್ತಾಳೆ ಇನ್ನೊಂದಕ್ಕೆ, ಅತ್ತಿ ಬಿದ್ದ ಸೊಸೆ ಇರ್ತಾಳೆ ಇನ್ನೊಂದಕ್ಕೆ, ಬಡವರು ಬಿದ್ದು ಚಪ್ಪಾಡೋರು ನಿರ್ತಾರೆ ಯಾರು ಅಂತಾಗ. ದುರ್ಯೋಧನ ಬಿದ್ದಾಗ ನಕ್ಕಿದ್ದು ದ್ರೌಪದಿದೇನು ತಪ್ಪದಲ್ಲ, ಈ ತಪ್ಪದ ಅಂತರಂಗದ ಬೆಂಕಿ ಹತ್ತಿ ಬಿಡ್ತದೆ. ಹಬ್ಬ ನಂದು ಸಹಜ ತಪ್ಪ ನಂದು. ಅದಕ್ಕೆ ನೋಡಿ ಕಳಂದಾಗ ಮುದ್ದಾಮ ತಪ್ಪನ್ನೇ ಸುಗುವಂತೆ ಮಾಡಿ ಇವಳಿಗೆ ಅಸಹ್ಯ ಮಾಡಬೇಕಂತ ತಿಳ್ಕೊಂಡು ಪ್ರತಿಜ್ಞೆ ಮಾಡಿದವರು ಪಗಡಿ ಆಟವನ್ನು ನೇಮಿಸಿದರು. ಸೋಲುವಂತೆ ಶಕುನಿಗೆ ಹಚ್ಚಿ ಯಾವುದೋ ಎಲ್ಲವೂ ತಂದು ದಾಳ ಮಾಡಿ ಗೆದಿಯುವಂತೆ ಮಾಡಿದರು. ಸೋಲಿಸಿದರು, ದ್ರೌಪದಿಯನ್ನು ಗೆದ್ದರು, ಎಳ್ಕೊಂಬಂದರು. ಸಭೆಯಲ್ಲಿ ಎಳೆದಾಡ್ತಾ ಇದ್ದಾರೆ, ಹಿಂಗೆ ಎಳೆದಾಡ್ತಾ ಇದ್ದಾರೆ. ಏನು ಅಸಹ್ಯ ಇದು, ಎಷ್ಟು ಅಸಹ್ಯ ಇದು. 5 ಮಂದಿ ಗಂಡಂದ್ರೆ ಅಂಥವ್ರು ಅವತಾರಿ ಪುರುಷರು. ಒಬ್ಬೊಬ್ಬೊಬ್ಬ ಧರ್ಮ, ಭೀಮ, ಅರ್ಜುನ ಅಂಥವ್ರೆಲ್ಲ ಮಾರಿಕೆಳವು. ಏನಾಗಿದೆ ಮಾರಿಕೆಳವು ಮಾಡೋದು? ಮುಂದೆ ಯುದ್ಧ ಮಾಡೋದು ಈಗ ಮಾಡಿಬಿಟ್ರೆ ಹೋಗಲಿ, ಏನೋ ತಿರುಗಿ ಕೆಳಗೆ ಮಾಡ್ಲಿಕ್ಕೆ ಏನಾಗಿದೆ ನಿಮಗೆ? ಎದ್ರ ಸಂಬಂಧ ಕೂತೀರಿ? ದ್ರೌಪದಿ ಅಂತಾಳ, ಧರ್ಮವನ್ನು ಮಾರಿಕೊಂಡ ಧರ್ಮರಾಜನ ಈಗ ಧರ್ಮವನ್ನೇ ಮಾರಿಕೊಂಡು ಬಿಟ್ಟು ಎಲ್ಲಿದೆ ಅವನ ಮೇಲೆ ಧರ್ಮ? ಇದು ಧರ್ಮ ಇದು? 5 ಮಂದಿ ಗಂಡಂದರು ನನಗೆ ಅಸಹ್ಯ ಆಗೋದು ನೋಡ್ಕೊತ ಕೂತಂದ್ರೆ ಧರ್ಮ ಅಂತಾರೆ ಇವರು. ದೈವಿ ಸುಮ್ ಕೂತಿರು. ದ್ರೋಣಾಭ್ಯಾಸ ನೀವು ಮುದುಕರಾಗಿದೆ, ನಿಮ್ಮ ತಲೆ ಹಿಂಗೆ ಬೆಳಗಾಗ್ಯದ, ಸುಣ್ಣ ಹಚ್ಚಿದ ಕಸಬಾರಿಗಾಗ್ಯವ ನಿಮ್ಮ ತಲೆ. ಬುದ್ಧಿ ಹೇಳಕ್ಕೆ ಬರ್ತದೆ ನಿಮ್ಗೆ.
ಅತ್ತಿಗೆ ಅಂಧಾರಿ ಕಂಡಿರ್ಲಿಕ್ಕೆ ಏನೈತಿ ಏನಿರೋದು ಗೊತ್ತಾಗ್ತಾ ಇಲ್ಲ. ಕೃಪಾಚಾರ್ಯ ಅಶ್ವತ್ಥಾಮ ಏನು ಮಾಡ್ತೀರಿ? ಕೇಳಿದವಳ ಪ್ರಶ್ನೆಗೆ ಉತ್ತರ ಕೊಡುವ ಒಬ್ಬನೂ ಇಲ್ಲ. ಎಷ್ಟು ತಾಪಾಗಿರ್ಬೇಕು. ಇದೆಲ್ಲಕ್ಕೂ ಅವಳ ತಪ್ಪಿನ ಪ್ರಾಯಶ್ಚಿತ್ತ ರೀ. ಅದಕ್ಕಾಗಿ ಮಾತನಾಡೋದು ತುಸು ಅತ್ತಿ ಸೊಸೆ ಜಗಳಿಸೋದು ತುಸು ಮಾತಿಗೆ ಜಗಳಿಸೋ ಹಿಂಗಂದ ನಮ್ಮ ಸೊಸೆ ನಮಗೆ ಹಿಂಗಂದ. ಏನಾಯಿತು? ನಿನ್ನ ಮಗನ ಹೆಂಡ್ತಿಯಲ್ಲ ಅವಳು, ನಿಮಗೆ ಸಂಬಂಧ ಇದ್ದಕ್ಕೆಲ್ಲ ಸಣ್ಣಕ್ಕೆಲ್ಲ ಮಾತಾಡ್ತಾ ಏನಾಯ್ತು ಅನ್ನಂಗಿಲ್ಲ. ಈಗ ಸಣ್ಣ ಸಣ್ಣ ಮಾತಿಗೆ ಅಳಿಯ ಮಾವನಲ್ಲಿ, ಅಣ್ಣ ತಮ್ಮಂದಿರಲಿ ಈ ಜಗಳ ಶುರುವಾಗಿ ಆಗ್ತಾವೆ. ಮಾತಾಡ್ಲಿಕ್ಕೆ ಕಲೀರಿ, ಮಾತಾಡ್ಬೇಕು. ಮಾತಾಡಿದ್ರೆ ಜಾಣ್ಮೆ ಯಾರು ನೋಡಿ ಭಾಷೆ ಅಂತ ಯಾರು ಅಂತ ಕೇಳಿದ್ರೆ ಅಕ್ಬರ್ ಭಾಷೆಯಲ್ಲಿ ಬೀರ್ಬಲ್ ಅಂತಿದ್ದೆ. ಬೀರ್ಬಲ್ ಮಾತಾಡಿದ್ರೆ ಇಂಥ ಜಾಣ ಹಬ್ಬ ಅಂತ ಜಾಣ ತನ್ನ ರಾಮಕೃಷ್ಣ ಒಬ್ಬ, ಅವರೊಬ್ಬರು ಒಳ್ಳೆ ಮಾತಿನಲ್ಲಿ ಜಾಣ. ಈ ಸಲ ಏನಾಯ್ತು ಗೊತ್ತೇನ್ರಿ? ಅಕ್ಬರ್ ಭಾಷೆ ಎಲ್ಲ ಮುಸಲ್ಮಾನರ ರಾಜ್ಯದಲ್ಲಿ ಯಾರೂ ಇಲ್ಲಿ ರಾಜರು ಅವರೇ, ಮಂತ್ರಿಗಳು ಅವರೇ ಅಂತಂದ್ರೆ ಬೀರ್ಬಲ್ ಒಬ್ಬನೇ ಒಬ್ಬ ಬ್ರಾಹ್ಮಣ. ಆಗ ಅಕ್ಬರ್ ಭಾಷೆ ನಡೆಯ ಇದ್ದ ಒಬ್ಬ ಹೆಂಡತಿ ತಮ್ಮ. ಅವನ ದಿವಸ ಅಕ್ಕಗೆ ಹೇಳ್ತಾನೆ, ಅಕ್ಕ ನಮ್ಮ ಮಾವ ರಾಜ ಅದಾನ, ಎಲ್ಲರೂ ಮುಸಲ್ಮಾನ ಇದ್ದೀವಿ, ಇಂಥದ್ರಾಗ ಬ್ರಾಹ್ಮಣಂದು ಏನು ಕೆಲಸ ಇಲ್ಲಿ? ಮುಲ್ಲಾಗಳದ್ರಾಗ ಎಲ್ಲ ಮುಂದೆ ಇಲ್ಲಿ ಏನು ಕೆಲಸ ಅಂದ. ಅವಾಗ ಯಪ್ಪ ನಾ ಏನು ಹೇಳು, ನಿಮ್ಮ ಮಾವ ಅವನೇ ಜಾಣ ಅಂತ ಇಟ್ಕೊಂಡನ, ಬೀರ್ಬಲ್ನ ಹೆಂಗೆ ತೆಗೀದು? ಏನೂ ತಪ್ಪಿಲ್ಲದೆ ಹೆಂಗೆ ಅವ್ನು ತೆಗೀದು? ಅವನ ಜಾಗದ ನಾನು ಮಂತ್ರಿ ಆಗ್ತೀನಿ, ಬೀರ್ಬಲ್ನ ಕಿತ್ತೋಗ್ಬೇಕು. ಅಕ್ಕಂತಾಳೆ ಹೆಂಗೆ ಮಾಡಬೇಕು? ಅವಾಗ ಅಳಿಯನೇ ಹೇಳ್ತಾನ, ಯಾಕ ನೀ ತಲೆ ಕಟ್ಕೊಂಬಕ್ಕೋ, ನೆಳ್ಳಕ್ಕೊತ್ತ ಮಾಮ ಬರ್ತಾನ, ಭಾಳ ನೆಳ್ಳು ಉಪವಾಸರು, ನೆಳ್ಳಿ ನನ್ನ ಮಾತು ಕೇಳಿದ್ರೆ ಹೇಳ್ತೀನಿ ಅಂತಾನು. ಏನಂತಾನು? ನಮ್ಮ ತಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು, ಬೀರ್ಬಲ್ನ ಹೊರಗೆ ಹಾಕಬೇಕು. ಅಕ್ಬರ್ ಭಾಷೆ ರಾಜ ಅಂತಾನ. ಹಂಗಾಗೋದಿಲ್ಲ ಅದು. ಬೀರ್ಬಲ್ನ ಸರಿಗಟ್ಟು ಬುದ್ಧಿವಂತರು ಯಾರಿಲ್ಲ, ಅವು ಏನು ತಪ್ಪು ಮಾಡಿ ಹೊರಗೆ ಹಾಕಬೇಕು. ಇಲ್ಲ ನನ್ನ ಮಾತು ಕೊಟ್ಟಿದ್ದು ಹಂಗೆ ಮಾಡು, ಹೊರಗೆ ಹಾಕ್ಬೇಕು ಅವನಿಗೆ. ಈಗ ಅನೇಕರು ಹಂಗೆ ಮಾಡ್ತಾರೆ ಹೆಣ್ಮಕ್ಳು. ಯಾರ ಮಾತು ಗಂಡು ಕೇಳಿಲ್ಲ ತೆಗಿ ಕಟ್ಕೊಂಬಕ್ಕೊಂದು ಒಂದು 2 ದಿನ ಊಟ ಬಿಟ್ಟಂಗೆ ಮಾಡಿ, ನಮ್ಗೆ ಯಾರು ಕೇಳೋರು ನಿಮ್ಮ ಮನೆಯಾಗ? ನಾವಿದ್ರ ಬಟ್ಟೆ ಸತ್ರ ಬಟ್ಟೆ ಈಗೆಲ್ಲ ಹೇಳ್ದಂಗೆ ಮಾಡಿ ಗಂಡಿಗೆ ಮಾತು ಹೇಳೋಂಗೆ ಮಾಡಿಸ್ತಾರೆ. ಏನ್ರಿ ಆಗೇನಾಯ್ತು ಗೊತ್ತೇನ್ರಿ? ಬರಾಬರ ರಾಜಂದಾಗಲಿ ನಿಮ್ಮ ತಮ್ಮ ಶಾಲೆ ಅದನ್ನು ಒಂದು ಪರೀಕ್ಷೆ ಮಾಡ್ತೀನಿ ಇವತ್ತಿ ಅಂದ. ಒಂದು ಬೋರ್ಡ್ ಇತ್ತು, ಬೋರ್ಡಲ್ಲಿ ಎಲ್ಲ ಮಂತ್ರಿಗಳನ್ನ ಕರೆದ ಬಂದರು. ಅಕ್ಕತ್ತಿಗೆ ಬೀರ್ಬಲ್ನ ಹೊರಗೆ ಹಾಕಿದ್ರೆ ಬೇಕತ್ತ. ಬೀರ್ಬಲ್ನ ಹೊರಗೆ ಹಾಕಿ ಅವ್ರ ಅಳಿಯ ಶಾಣೆ ಆಗಂಗೆ ಮಾಡಿ ಅವನು ತೊಗೋಬೇಕಂತ ಪ್ಲ್ಯಾನ್ ಇತ್ತು. ಬೀರ್ಬಲ್ ಇದ್ದಿದ್ದಿಲ್ಲ. ಆಗ ರಾಜ ಹೇಳ್ದ, ಒಂದು ಬೋರ್ಡ್ ಮೇಲೆ ಒಂದು ಗೆರೆ ಹೊಡೆದ. ಈ ಗೆರೆ ಕೈ ಹಚ್ಚಿ ಎಳ್ಕಿಸ್ಬಾರ್ದು, ಅದಕ್ಕಿಂತ ದೊಡ್ಡ ಗೆರೆ ಬರಿಬೇಕು. ಯಾರು ಬರೀ ಎಲ್ಲರೂ ಸುಮ್ಕೋತಾರೆ, ಹಂಗೆ ಮಾಡೋದು. ಅಲ್ಲಿ ಗೆರೆ ಹೊಡೆದಾರ, ಆ ಗೆರೆ ಇದನ್ನು ಎಳ್ಕಿಸ್ಬಾರ್ದಂತ ಹ್ಯಾಂಗೆ ಮಾಡೋದು? ದೊಡ್ಡ ಕೈ ಹಚ್ಚಬಾರ್ದಂತ ಯಾರ ಕಡೆಯಿಂದ ಆಗಲಿ. ಅಷ್ಟೊತ್ತಿಗೆ ಎಕ್ದಮ್ ಬೀರ್ಬಲ್ ಬಂದೇ ಬಿಟ್ಟ. ಬೀರ್ಬಲ್ ಕಡೆ ಏನಪ್ಪ ಗೆರೆ ಏನು ಹೊಡೆದಿವಲ್ಲ, ಆ ಗೆರೆ ಕೈ ಹಚ್ಚಿ ಎಳ್ಕಿಸ್ಬಾರ್ದು, ಅದಕ್ಕಿಂತಲೂ ಕೈ ಹಚ್ಚಿ ಎಳ್ಕಿಸಲಾರ್ದೆ ಅದೊಂದು ದೊಡ್ಡದು ಮಾಡೋದು. ಅವ ಬಂದು ಒಂದು ಕಡು ತಂದು ದೊಡ್ಡ ಅದರ ಮಗ್ಲ ದೊಡ್ಡ ಗೆರೆ ಹೊಡೆದ್ಬಿಟ್ಟು ಎಲ್ಲರೂ ಫೇಲ್ ಆಗಿಬಿಟ್ರು. ಇಷ್ಟು ಶಾಣ್ಯರ ಅಂತ ತಿಳ್ಕೊಂಡು. ಹಾಗೆ ಬೀರ್ಬಲ್ನ ಬುದ್ಧಿವಂತಿಕೆ ಎಷ್ಟು ಸೂಕ್ಷ್ಮ ಇದೆ ಅಂದರೆ ಸೂಕ್ಷ್ಮ ರೀತಿಯಿಂದ ಬದುಕುವುದು. ಮಾತಾಡಿದ್ರೆ ಕೆಲಸ ಆಗ್ತೇನಿಲ್ಲ, ಸೀರೆ ಹಿಡಿದ್ರೆ ಕೆಲಸ ಆಗ್ತೇನಿಲ್ಲ. ಮಾತು ಕಲಿಯಬೇಕು, ಮಾತಿನ ರೀತಿ ತಿಳಿಯಬೇಕು. ಮಾತು ಬಲ್ಲ ಜ್ಞಾನಿಯೇ ಕೂಡ. ಮಾತು ಬಲ್ಲವರು ಏನದಲ್ಲ ಅಂದ್ರೆ ಮಾತಿನ ರೀತಿ ಗೊತ್ತದವ್ರದಲ್ಲ. ಸೂಕ್ಷ್ಮ ಸಣ್ಣ ಮಾತಿರೋದು ಇಡೀ ಜಗತ್ತೇ ಕೇಳ್ತದಲ್ಲ. ಅಂಥ ಜ್ಞಾನಿಗಳ
ಕೋತಿಯಂಗ ಬೆನ್ನ ಹತ್ತಿರಬೇಕು. ಶಬ್ದ ಬಳಕೆಯಿಂದ ಕೋತಿ ಅಂದರೆ ಗುರುವಿನ ಹತ್ತಿರ ವಿದ್ಯೆ ಕಲಿಯಲಿಕ್ಕೆ ಬಂದಂಥ ಅದ್ಭುತ ವಿನಯಪೂರ್ಣವಾದ ಶಿಷ್ಯರಿಗೆ ಕೋತಿ ಕೋತಿ ಅಂತ ಮಡಿವಾಳಪ್ಪನ ಸಂಬೋಧನೆ ಮಾಡೋದು ಸಹಿತ ನಮಗೇನು ಕೆಲ ಕೆಲಸ ಯಾಕಂದರೆ ಅದಕ್ಕೆ ಪ್ರಾಸಿದೆ, ಮಾತು ಕೋತಿ ಅಂತ ತಿಳ್ಕೊಂಡು. ಕೋತಿಯಂಗೆ ಬೆನ್ನ ಹತ್ತಿರಬೇಕು ಜ್ಞಾನಿಗಳು ಕೂಡ. ಅದಕ್ಕಾಗಿ ಕಡ್ಕೋಳು ಮಡಿವಾಳಪ್ಪನವರು ಎಷ್ಟು ಅದ್ಭುತವಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ರು. ಅಲ್ಲಿ ನೋಡಿ ಶರೀಫ ಸಹಿತ ಗುರುಗೂ ಇದ್ರೆ ಹಿಂಗೆ ಬೆನ್ನು ಹತ್ತದ, ಕೋತಿಗೆ ಬೆನ್ನು ಹತ್ತದಂಗೆ ಹತ್ತದ ಅವ್ರಿಗೆ ಬ್ರಾಹ್ಮಣ ಗುರುಗಳಿಗೆ. ಎಲ್ಲರೂ ಅವ್ರ ಮನೆಗೆ ಏನಂತಾರ, ಈ ಮುಸಲ್ಮಾನ ಮನೆಗೆ ಯಾಕೆ ಇಟ್ಕೊಂಡೆ ಅವನು ಹೊರಗೆ ಹಾಕಪ್ಪ ಅಂತಾರೆ. ಅವಾಗ ಏನಂತಾರೆ ಅವರು, ನಾನು ನಿಮ್ಮನ್ನು ಕೈ ಬಿಡ್ತೀನಿ ಅಂದರೆ ಶರೀಫಿನ ಕೈ ಬಿಡೋದಿಲ್ಲ. ಹಂಗೆ ಎತ್ಕೊಂಡ್ಬಿಟ್ರು. ಈ ರೀತಿ ಶಿಷ್ಯನನ್ನು ಎತ್ಕೊಂಡಿರ್ತಕ್ಕಂಥ ಗುರು ಏನದಲ್ಲ, ಗುರುವಿನ ಮಾತು ಬಹಳ ಪರಿಣಾಮಕಾರಿಯಾಗಿರ್ತದೆ. ಮಾತು ಬಲ್ಲಂಥ ಮಹಾಜ್ಞಾನಿಗಳು ಕೂಡ ಶಿಷ್ಯನು ಕೋತಿಯಾಗಿ ಬೆನ್ನು ಹತ್ತಿರ್ಬೇಕಂತಾರೆ ಅವರು. ಮತ್ತು ಇನ್ನೊಂದು ಸಾಲ ಹೇಳ್ತಾರೆ ಕೊನೆಗೆ, ತತ್ವ ತಿಳಿಯಬೇಕು, ತತ್ವದ ಲಕ್ಷಣ ತಿಳಿಯಬೇಕು. ತತ್ವಬಲ್ಲವ ಜ್ಞಾನಿಯ ಕೂಡ ಕತ್ತಿಯಂಗ ಬೆನ್ನ ಹತ್ತಿ ಇರಬೇಕು. ಮೊದಲು ಕೋತಿಯಂಗೆ ಬೆನ್ನಸ, ಈಗ ಕತ್ತಿ ಬಗ್ಗೆ ಹೇಳ್ತಾರೆ. ತತ್ವಜ್ಞಾನಿಗಳು ಯಾರದಾರ, ತತ್ವಜ್ಞಾನಿಗಳು ಬೆನ್ನು ಹತ್ತಬೇಕು. ಒಂದು ದಿವಸ 2 ದಿವಸಕ್ಕೆ ತತ್ವಜ್ಞಾನ ಬರೋದಿಲ್ಲ, ಅದು 12 ವರ್ಷ ಗುರುವಿನ ಸನ್ನಿಧಾನದಲ್ಲಿ ಓದಬೇಕಂತಾರೆ. ಹಂಗೆ ಮಡಿವಾಳಪ್ಪನವ್ರು ಎಂಥ ಅದ್ಭುತ ಜ್ಞಾನಿ, ಏನವ್ರ ಮಾತನ್ನು ಪರಿಣಾಮ. ಇಂಥವೇ ಶರೀಫ್ ಸಾಹೇಬರಾಗಲಿ, ಇವರಾಗಲಿ, ನಾಗಲಿಂಗಪ್ಪನವರಾಗಲಿ ಅನೇಕ ಮಹಾಜ್ಞಾನಿಗಳು ಮಾಡ್ಯಾರ. ಹಾಗೆ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಮಹಾಂತರನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ ಅವರು ಬಯಸಿದ ಕಷ್ಟ ನಷ್ಟಗಳು ಭಾಳ ಅದಾವ. ಇಲ್ಲಿ ಬಂದು ಎಷ್ಟು ಕಷ್ಟತನದಲ್ಲಿ ಬದುಕಿದ್ದಾರೆ ಅವರೆಲ್ಲ. ಏನ್ರಿ ಅಂಥ ಮಡಿವಾಳಪ್ಪನವ್ರಿಗೆ ಯಾರಿಗೂ ಬೆನ್ನು ಹತ್ತಿದ್ರು ಸಹಿತ ಅವರೆಲ್ಲ ಬೆನ್ನು ಹತ್ತಿದ್ರು. ಆ ಕೃಷ್ಣಪ್ಪ ಅವರೆಲ್ಲ ಎಂತಿತ್ತವ್ರು ಬೆನ್ನು ಹತ್ತಿದ್ರು. ಒಂದು ದಿವಸ ಹೇಳ್ತಾರೆ ಕೃಷ್ಣಪ್ಪನಿಗೆ ಮಡಿವಾಳಪ್ಪನವರು, ಒಬ್ಬರು ಗುರುಗಳು ಬರೋರ್ದಾರ, ಕುರ್ಚಿ ತೊಗೊಂಬಾರೋ ಅಂದರು. ಯಾರು ಮಾಡ್ತಾರೆ, ನಿಮ್ಬಿಟ್ಟು ತೊಗೊಂಡ್ಬಾರೋ ಕುರ್ಚಿ ತಂದಿತ್ತು. ಕುರ್ಚಿ ಮೇಲೆ ನೀವು ಕುಂದ್ರು, ನಾ ಯಾಕೆ ಕುಂದ್ರು ಸುಮ್ಮ ಕುಂತು ಅವಂಗೆ ಕೃಷ್ಣಪ್ಪನ ಮೇಲೆ ಕುಂದಿಸೋದು. ಬಡ ತಾವು ಕೂತು ಪಾಪೂಜೆ ಮಾಡಾಕ್ತಾರೆ ಮೇಡಮ್ ನೋಡ್ರಿ. ಶಿಷ್ಯರಿಗೆ ಗುರುವನ್ನಾಗಿ ಮಾಡಿ ಪುನಃ ನ ಶಿಷ್ಯ ನ ಗುರು, ಗುರು ಶಿಷ್ಯರಲ್ಲಿ ಭೇದವೇ ಇಲ್ಲ. ಈ ರೀತಿ ನಡ್ಕೊಳ್ತಕ್ಕಂಥವ್ರು ಗುರು. ನಿಜವಾದ ಗುರು ಹೆಂಗಿರ್ತಾರೆ ಅಂತ ಕೇಳಿದ್ರೆ, ಶಿಷ್ಯತ್ವ ಗುರುತ್ವದ ಮಧ್ಯದಲ್ಲಿರೋ ಗೋಡೆಯನ್ನು ಕೆಡಿಬಿಟ್ಟು ಶಿಷ್ಯನೇ ತಾನೇ ಶಿಷ್ಯನಾಗಿರುವನಿಗೆ ಗುರು ಅಂತಾರೆ. ಈ ರೀತಿ ಮಡಿವಾಳಪ್ಪನವರು ಶಕ್ತಿ ಭಾಳ ಅಪರಂಪಾರವಾಗಿರ್ತಕ್ಕಂಥದ್ದು. ನಾವು ನಿಜವಾಗಿ ಅವರೆಲ್ಲ ಪದ್ಯಗಳಿಗೆ ವ್ಯಾಖ್ಯಾನ ಬರೀಬೇಕಂತ ಬಂದವು. ನಾನು ಅವನ್ನೆಲ್ಲ ಓದಬೇಕು, ವ್ಯಾಖ್ಯಾನ ಬರೀಬೇಕಂತ ಬಂದಿದ್ದೆವು. ಈಗ ನಮಗೆ ಭಾಳ ಥಂಡಿ ಮತ್ತು ಅಲ್ಲಿ ಏರೋದು ಬಿಲ್ಡಿಂಗು ಎತ್ತರ ಇರೋದರಿಂದ ಈಗ ಸ್ವಲ್ಪ ಸ್ಥಗಿತಗೊಳಿಸಿ ಹೋಗಿ ಮುಂದೆ ಮೀನಾಕ್ಷಿ ಬಾಳಿಯವರು ನಾವಿಬ್ಬರು ಕೂಡ ಚರ್ಚೆ ಮಾಡಿ ಅವರೆಲ್ಲ ಪದ್ಯಗಳಿಗೆ ವ್ಯಾಖ್ಯಾನ ಬರೀಬೇಕಂತ ನಾವು ನಿರ್ಣಯ ಮಾಡಿದ್ದೇವೆ. ಆ ಟೈಮಿಂದ ಕೂಡಿಸ್ಬಿಡ್ತಾರೋ ನಿಮ್ಮ ಪೀಠಾಧಿಕಾರಿಗಳನ್ನು ಕೇಳಿಕೊಂಡು ಆ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಇವತ್ತು ನಾವು 4 ದಿನ ಇರಬೇಕಂತ ಬಂದವರು ಅಂದರೂ ಸುಮತ್ತೆ ಇಲ್ಲಿ ವಾತಾವರಣ ಸ್ವಲ್ಪ ಈಗ ನನಗೆ ತೊಂದರೆ ಆಗಿರೋದ್ರಿಂದ ಜಾತ್ರೆಗೆ ಸಾಧ್ಯ ಆದರೆ ಬರ್ತೀವಿ ಅಂತ ಹೇಳಿ ಪೂಜ್ಯ ಶಾಸ್ತ್ರಿಗಳು ಭಾಳ ಚೆನ್ನಾಗಿ ಉಪನ್ಯಾಸ ಮಾಡ್ತಕ್ಕಂಥವ್ರು ಅವರು. ಜನ ನಡೀತದೆ ನಿಮ್ಮದು ಏನು ಬಂದೀವಂದರೆ ಒಂದು 4 ದಿವಸ ಹೆಚ್ಚಿಗೆ ಮಾತಾಡ್ಸಿದ್ದ ಏನು ತಪ್ಪಿಲ್ಲ. ನೀವು ಸಮಯ ನಮಗೆ ಭಿಕ್ಷಾ ಕೊಟ್ಟಿರ್ತೀವಿ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಅದಕ್ಕಾಗಿ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳ ಜೊತೆಯಲ್ಲಿ ಬೆಳೆದಿರುವ ಅನುಭವದ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾಗ, ನಾವು ಮಡಿವಾಳಪ್ಪನ ತಿಳ್ಕೊಬೇಕಾದ್ರೆ ಮಡಿವಾಳಪ್ಪನ ವಚನ ಅದಲ್ಲ, ಅವನ ಹಾಡಿನಿಗೆ ಅದನ್ನು ಮಡಿವಾಳಪ್ಪ, ಅವನ ಹಾಡು ಬಿಚ್ಚೋಗೋದು ಹೋಗ್ಬಿಟ್ರೆ ಮಡಿವಾಳಪ್ಪನ ದರ್ಶನ ನಮ್ಗೆ ಆಗ್ತದೆ. ಇವಾಗ ಮಡಿವಾಳಪ್ಪನ ಫೋಟೋದಾಗ ಮಡಿವಾಳಪ್ಪನ ದರ್ಶನ ಆಗೋದಿಲ್ಲ. ಬಸವಣ್ಣಲ್ಲಿನ ವಚನದಾಗ, ಅಕ್ಕಮದೆಲ್ಲ ವಚನದಾಗ, ಮಡಿವಾಳಪ್ಪಲ್ಲಿನ ಅವನ ಹಾಡುಗಳ ಮಧ್ಯದಲ್ಲಿ. ಇದು ತತ್ವಜ್ಞಾನ ದರ್ಶನ. ಈ ನಮ್ಮ ಮಾತುಗಳನ್ನ ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ನಿಮ್ಮ ಹಿರಿಯರು, ನಮ್ಮ ಗೌಡರು, ವಿಠಲ ಕೌಲ್ದಾರವರು ಎಲ್ಲರೂ, ನಾನು 30 ವರ್ಷದಿಂದ ಈ ಊರಿಗೆ ಬರ್ತಾಯಿದ್ದೇನೆ. ಅನೇಕ ಭಕ್ತರದಾರ, ಬರ್ತೀವಿ ಹೋಗ್ತೀವಿ. ಇವತ್ತು ಬರಬೇಕನ್ನಿಸ್ ನಮ್ಗೆ ತೊಂದರೆ ಆದರೂ ಬಂದೇವಿ. ಎಷ್ಟು ಗೌರವ ಕೊಟ್ಟರು. ನಾವು ಹೋಗ್ತೀವಿ ಅಂದ್ಕೊಳ್ಳಿ, ಈಗ ಮೊದಲೇ ಪ್ರಸಾದ ಮಾಡಿಸೋದು, ಪೂಜ್ಯ ಸಮಯ ಅಲ್ಲೇ ಕೂತ್ಕೊಂಡು ವ್ಯವಸ್ಥೆ ಮಾಡಿ ಅವ್ರಿಗೆ ಮೊದಲೇ ಊಟ ಮಾಡಿಸ್ತೀವಿ. ಅವ್ರಿಗೆಲ್ಲ ವ್ಯವಸ್ಥೆ ಮರ್ಯಾದೆ ಮಾಡಿ ಕಳಿಸುತ್ತಾರೆ.